ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಿಮಗೆ ಈಗಾಗಲೇ ನಿಮ್ಮೊಂದಿಗೆ ಕೃಷಿ ಕುರಿತಾಗಿ ವಿಶೇಷವಾಗಿ ಚರ್ಚೆ ಭಾಳಷ್ಟು ಮಾಡ್ತಾ ಇರ್ತೇನೆ. ಕಾರಣ ಇಷ್ಟ, ಈ ದೇಶದ ಬೆನ್ನೆಲುಬು ನಿಜವಾಗಿಯೂ ಕೃಷಿನ. ಉದ್ಯೋಗ ದೃಷ್ಟಿಯಿಂದ ಆಯಿತು, ನಮಗೆ ಅನ್ನ ಹಾಕೋ ದೃಷ್ಟಿಯಿಂದ ಆಯಿತು, ಎಲ್ಲ ದೃಷ್ಟಿಯಿಂದ. ಆದರೆ ಅದು ಲಾಭದಾಯಕ ಉದ್ಯೋಗ ಆಗಿಲ್ಲ ಅನ್ನೋದು ಒಂದು ಕಠೋರ ಸತ್ಯ. ಹೀಗಾಗಿ ವಿಶೇಷವಾಗಿ ಕೃಷಿಯನ್ನು ಅಭ್ಯಾಸ ಮಾಡಿದ ಮಕ್ಕಳು ಸಹ, ಅಂದರೆ BSc ಅಗ್ರಿ ಮಾಡಲಿ, MSc ಅಗ್ರಿ ಮಾಡಲಿ, ಎಷ್ಟು ಜನ ಇವತ್ತು ತಮ್ಮ ಹೊಲಗಳಲ್ಲಿ ಕೆಲಸ ಮಾಡಿ ಲಾಭ ಮಾಡಿ ತೋರಿಸ್ತಾ ಇದ್ದಾರೆ ಅನ್ನೋಂಥ ಒಂದು ಮೂಲಭೂತ ಪ್ರಶ್ನೆ ಇಲ್ಲ. ಕೃಷಿಗೆ ಬರ್ತಾನೆ ಇಲ್ಲ ಮಕ್ಕಳು. ಕೃಷಿ ಕಾಲೇಜುಗಳು ಓಪನ್ ಆಗ್ತಾ ಇದ್ದಾವೆ, ಕೃಷಿ ಸಂಬಂಧಿಸಿದಂಥ ವಿದ್ಯಾಲಯಗಳು ಆರಂಭ ಆಗ್ತಾ ಇದ್ದಾವೆ. ಆದರೆ ಆ ಕಲಿತ ಮಕ್ಕಳು ಕೃಷಿಗೆ ಯಾಕೆ ಮರಳ್ತಾ ಇಲ್ಲ? ಇದು ಮೊದಲೇದು. ಅವರಂತೆ ಬರೋದೇ ಇಲ್ಲ. ಮತ್ತು ಬೇರೆ BCom ಕಲೀಲಿ, MCom ಕಲೀಲಿ, MCA ಕಲೀಲಿ, ಯಾವುದು ಕಲಿತೀವಿ ಅವ್ರು ಯಾರಂತೆ ಬರೋದಿಲ್ಲ. ಬರಬೇಕಾದವ್ರು ಯಾರು? BSc ಅಗ್ರಿ, MSc ಅಗ್ರಿ, ಅಗ್ರಿಗೆ ಸಂಬಂಧಿಸಿದಂಥವ್ರು ಬರಬೇಕು. ಅವ್ರು ಬರೋದಿಲ್ಲ. ಯಾಕಂದರೆ ಸಿಂಪಲ್ ಅದ ಉತ್ತರ, ಬಹಳೇನಿಲ್ಲ. ಅದು ಲಾಭದಾಯಕ ಉದ್ಯೋಗ ಅಲ್ಲ. ಇವತ್ತು ನೋಡ್ರಿ, ಕಬ್ಬಿಗೆ 4,500 ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಟನ್ನಿಗೆ, ಬೆಳೀತಾರೆ ಅಷ್ಟೇ 3,300. ದೊಡ್ಡ ₹1,000 ಸರ್ಕಾರದಿಂದ ಅನ್ನುವಂಗೆ ಸರ್ಕಾರನೂ ಒಂದು ಬಿಂಬಿಸ್ತಾ ಇರ್ತದೆ. ಎಲ್ಲ ಕಡೆ ನೋಡ್ತಾ ಇದ್ದೀವಿ ನಾವು. ಅಂಥ ಒಂದು 2 ರಿಪೋರ್ಟ್ಗಳನ್ನ ನಾನು ನಿಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡೋ ವಿಚಾರ ಮಾಡಿದ್ದೀನಿ. ಒಂದು ಹುದ್ರಿಲಿ ಆದಂಥದ್ದು, ಅಲ್ಲಿ ಸಿದ್ದರಾಮಯ್ಯನವರು ಸ್ವತಃ ಭಾಗಿಯಾಗಿದ್ದರು. ಕಾರಣ ಇಷ್ಟೇ, ಹುದ್ರಿಯಲ್ಲಿ ಗಾಂಧೀಜಿಯವ್ರು ಬಂದಿದ್ದರು, ಅಲ್ಲಿ ಎಷ್ಟಿದ್ರು ಅನ್ನೋ ಕಾರಣಕ್ಕಾಗಿತ್ತು. ನಾವು ಕೃಷಿಗೆ ಆಸಕ್ತಿ ತೋರಿಸ್ತಾ ಇದ್ದೀವಿ, ತೋರಿಸೋದಾಯಿತು.